ಬ್ರೌನೀಸ್ ಅಂದರೆ ಯಾರಿಗಿಷ್ಟ ಇಲ್ಲ. ಈಗಂತೂ ಬ್ರೌನಿ ಅಂದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇವತ್ತು ಮೊಟ್ಟೆ ಇಲ್ಲದೆ ಓವನ್ ಇಲ್ಲದೆ ಬ್ರೌನಿನ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದರ ಮೆಜರ್ಮೆಂಟ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಮೊದಲು ಒಂದು ಪಾತ್ರೆಗೆ ಈ ಥರ ಸ್ಟ್ಯಾಂಡನ್ನು ಇಟ್ಕೊಂಡು ಸ್ಟವ್ನ ಸಿಮ್ಮಲ್ಲಿಟ್ಟು 10 ನಿಮಿಷ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ, ಅಂದರೆ ಪ್ರೀ ಹೀಟ್ ಮಾಡ್ಕೊಳ್ಳೋದಕ್ಕೆ. ಇನ್ನೊಂದು ಪಾತ್ರೆಗೆ ನೀರನ್ನು ಇಟ್ಟು ಕುದಿ ಬಂದ ಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಮೈಕ್ರೋವೇವ್ ಸೇಫ್ ಬೌಲನ್ನು ಇಟ್ಟು ಬೆಣ್ಣೆ ಮತ್ತು ಡಾರ್ಕ್ ಚಾಕ್ಲೇಟ್ನ ಹಾಕಿ ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೆಲ್ಟ್ ಮಾಡಿರೋ ಚಾಕ್ಲೇಟ್ಗೆ ಮೈದಾ ಹಿಟ್ಟು, ಕೋಕೋ ಪೌಡರ್, ಸಕ್ಕರೆ ಪುಡಿ ಬದಲಾಗಿ ಬ್ರೌನ್ ಶುಗರ್, ಮೈದಾ ಹಿಟ್ಟು ಬದಲಾಗಿ ಗೋಧಿ ಹಿಟ್ಟನ್ನು ಹಾಕೋಬೋದು. ನಂತರ ಬೇಕಿಂಗ್ ಪೌಡರ್ನ ಹಾಕ್ಕೊಂಡು ಈ ಥರ ಜರಡಿ ಆಡ್ಕೋಬೇಕು. ಜರಡಿ ಆಡಿದ್ಮೇಲೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹಾಲನ್ನು ಹಾಕಿ ಇದನ್ನು ಈ ಟೆಕ್ಸ್ಚರ್ ಬರೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಬಟರ್ ಪೇಪರ್ ಹಾಕಿಟ್ಟಿರುವಂತಹ ಮೌಲ್ಡ್ಗೆ ಈ ಥರ ಬ್ರೌನಿ ಮಿಕ್ಸ್ಚರ್ನ ಹಾಕಿ ಚೆನ್ನಾಗಿ ಒಂದು 2-3 ಸಲ ಟ್ಯಾಪ್ ಮಾಡಿಕೊಂಡು ಬಿಸಿಯಾಗಿರುವಂತಹ ಪಾತ್ರೆ ಒಳಗಡೆ ನಿಧಾನವಾಗಿ ಇದನ್ನು ಪ್ಲೇಸ್ ಮಾಡಬೇಕು. ಪ್ರೀ ಹೀಟ್ ಆಗಿರೋದ್ರಿಂದ ಪಾತ್ರೆ ಸಿಕ್ಕಾಬಟ್ಟೆ ಬಿಸಿ ಇರುತ್ತೆ, ಹುಷಾರಾಗಿಡಿ. ಲಿಡ್ನ ಕ್ಲೋಸ್ ಮಾಡಿಕೊಂಡು 25 ನಿಮಿಷ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಟು ಇದನ್ನು ಈ ಥರ ಬೇಕ್ ಮಾಡ್ಕೋಬೇಕು. ಒಂದು ಟೂತ್ ಪಿಕ್ ಹಾಕಿ ನೋಡಿ 25 ನಿಮಿಷದ ನಂತರ ಟೂತ್ ಪಿಕ್ ಅಂಟ್ತಾ ಇಲ್ಲ ಅಂತ ಅಂದರೆ ಬ್ರೌನಿ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇದನ್ನು ಇವಾಗ ಕೆಳಗೆ ಇಳಿಸ್ಕೊಂಡು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಈ ಥರ ಕಟ್ ಮಾಡಿಕೊಂಡ್ರೆ ಮನೇಲೇ ಮಾಡಿರುವಂತಹ ಬ್ರೌನಿ ರೆಡಿ ಆಗುತ್ತೆ. ಮಕ್ಕಳಿದ್ರಂತೂ ಮೇಲ್ಗಡೆ ಸ್ವಲ್ಪ ಈ ಥರ ಚಾಕ್ಲೇಟ್ನ ಹಾಕ್ಕೊಟ್ರೆ ಇನ್ನೂ ಖುಷಿಯಾಗಿ ತಿಂತಾರೆ. OTGL ಮಾಡೋದಾದರೆ 160 ಡಿಗ್ರಿಲಿ 10 ಮಿನಿಟ್ಸ್ ಪ್ರೀ ಹೀಟ್ ಮಾಡಿಕೊಂಡು ನಂತರ ಬ್ರೌನಿನ ಇಟ್ಟು 160 ಡಿಗ್ರಿಲಿ 20 ಮಿನಿಟ್ಸ್ ಬೇಕ್ ಮಾಡ್ಕೋಬೇಕು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.